ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಾರದಾ ಸಿದ್ದು ಇಬ್ಬರು ಸಹ ಕಾರ್ಪೊರೇಟರ್ ಮನೆ ಮುಂದೆ ತುಂಬ ಹೊತ್ತು ಕಾಯ್ತಾ ಇರ್ತಾರೆ. ಆಗ ಶಾರದಾ ಹೇಳ್ತಾ ಇರ್ತಾಳೆ, ಇನ್ನು ಎಷ್ಟೊತ್ತು ಅಂತ ಇಲ್ಲಿರಬೇಕು ಸರ್, ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ನನಗೂ ಅಷ್ಟೇ ಶಾರದಾ ಅವರೇ ಒಂದು ಗೊತ್ತಾಗ್ತಿಲ್ಲ ಅಂತ ಇಬ್ಬರು ಯೋಚನೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಕಾರ್ಪೊರೇಟರು ತುಂಬ ಖುಷಿಯಿಂದ ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಹರಟೆ ಹೊಡಿತಾ ಇರ್ತಾನೆ. ಅದನ್ನು ನೋಡಿ ಶಾರದಾ, ಅಲ್ಲಿ ನೋಡಿ ಸರ್ ಅಂತ ಅಂದಾಗ, ನಿಜವಾಗ್ಲೂ ಇವರು ನಮ್ಮನ್ನು ಒಳಗಡೆ ಬಿಡಲ್ಲ, ಇಲ್ಲೇ ಕಾಯ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ, ಬನ್ನಿ ಒಳಗಡೆ ನಾವೇ ಹೋಗೋಣ ಅಂತ ಶಾರದಾ ಸಿದ್ದು ಸ್ಟೆಪ್ ಹತ್ತಿ ಹೋಗ್ತಾ ಇದ್ರೆ, ಅಷ್ಟೊತ್ತಿಗೆ ಅವ್ರ ಬಾಡಿಗಾರ್ಡ್ ಬಂದು ಸಿದ್ದುನ ದೂಕಿ ಬಿಡ್ತಾನೆ. ಹಾಗೆ ಮತ್ತೆ ಎಲ್ಲಿ ಗೊತ್ತಿದ್ದೀರಾ ಅಂತ ಕಾರ್ಪೊರೇಟರ್ ಬಾಡಿಗಾರ್ಡ್ ಕೇಳ್ತಿರ್ಬೇಕಾದ್ರೆ, ನಾನು ಕಾರ್ಪೊರೇಟರ್ ಹತ್ರ ಮಾತಾಡಬೇಕು ಅಂತ ಸಿದ್ದು ಹೇಳ್ತಾ ಇದ್ರೆ, ನಿಮ್ಗೇನು ಕಾಣಿಸಲ್ವಾ ಅಲ್ಲಿ ನೋಡಿ ನಮ್ಮ ಅಣ್ಣ ಮಾತಾಡ್ತಾ ಇದ್ದಾರೆ ಅಂತ ಅಂದಾಗ, ಇಲ್ಲ ಅರ್ಜೆಂಟ್ ನೋಡಬೇಕು, ಅವಾಗಿಂದ ವೆಯ್ಟ್ ಮಾಡ್ತಿದ್ದೀವಿ ಅಂತ ಸಿದ್ದು ಹೇಳ್ತಿದ್ರೆ, ನೋಡಿ ವೆಯ್ಟ್ ಮಾಡೋದಿದ್ರೆ ಮಾಡಿ, ಇಲ್ಲ ಅಂತಂದರೆ ಇಲ್ಲಿಂದ ತೊಲಗಿಂತ ಸಿದ್ದು ದೂಕಿದ ತಕ್ಷಣ ಅವನು ಕೆಳಗಡೆ ಬಿದ್ದೇ ಬಿಡ್ತಾನೆ. ಕೆಳಗಡೆ ಬಿದ್ದು ಸಿದ್ದು ನೋಡಿ ಶಾರದಾ ಒಳಗೆ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಶಾರದಾ ಸಿದ್ದುನ ಮೇಲಕ್ಕೆತ್ತಿ ಕೇಳ್ತಾ ಇರ್ತಾಳೆ, ಸರ್ ಏನಾದರೂ ಏಟಾಯ್ತಾ ಅಂತ ಅಂದಾಗ, ಇಲ್ಲ ಪರವಾಗಿಲ್ಲ ಬಿಡಿ ಶಾರದವ್ರೆ ಅಂತ ಅಂದಾಗ, ತುಂಬ ಕೋಪ ಮಾಡಿಕೊಂಡು ಆ ಬಾಡಿಗಾರ್ಡ್ ಹುಡುಗನ ಮೇಲೆ ರೇಗ್ತಾ ಇರ್ತಾಳೆ. ಏನ್ರ ಆಗಿದೆ ನಿಮಗೆ, ಸ್ವಲ್ಪನೂ ಮನುಷ್ಯತ್ವ ಅನ್ನೋದಿಲ್ವಾ, ಯಾಕ್ರೆ ನಮ್ಮನ್ನು ತಳ್ತಾ ಇದ್ದೀರಾ, ನಾವೇ ನಿಮ್ಮನ್ನು ಹೊಡೆಯೋಕ್ಕೆ ಬಂದು ಅಂತ ಕೇಳ್ತಿರ್ಬೇಕಾದ್ರೆ, ಈ ಬಾಡಿಗಾರ್ಡ್ ಮಾತ್ರ ನಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಶಾರದಾ ತುಂಬ ಕೋಪ ಮಾಡಿಕೊಂಡು, ಜನಗಳ ಸೇವೆನ ಮಾಡೋಕ್ಕಾಗಲಿಲ್ಲ, ಹಾಗೆ ಜನಗಳ ಕಷ್ಟನ ಬಗೆಹರಿಸೋಕ್ಕಾಗಲ್ಲ ಅಂತ ಅಂದಮೇಲೆ ಯಾಕ್ರಿ ಕಾರ್ಪೊರೇಟರ್ ಆಗಬೇಕು ಅಂತ ಅನ್ಬೇಕಾದ್ರೆ, ಏನು ನಮ್ಮಣ್ಣನಿಗೆ ಈ ರೀತಿ ಮಾತಾಡ್ತಿದ್ಯಾ, ಹಾಗೆ ಅತಿಯಾಗಿ ಆಡ್ತಿದ್ರೆ ನಿಮ್ಮಿಬ್ರು ಆಚೆ ಕಡೆ ಹಾಕ್ತೀನಿ ಅಂತ ಅನ್ಬೇಕಾದ್ರೆ ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಹಾಗೆ ಮತ್ತೆ ರೇಗ್ತಿರ್ಬೇಕಾದ್ರೆ ಸಿದ್ದು, ಸಮಾಧಾನ ಮಾಡ್ಕೊಳ್ಳಿ, ಇವ್ರ ಜೊತೆ ಜಗಳ ಆಡಕ್ಕೆ ನಾವು ಬಂದಿಲ್ಲ, ನಮ್ಮ ಸಮಸ್ಯೆನ ಬಗೆಹರಿಸ್ಕೊಳಕ್ಕೆ ಬಂದಿದ್ದೀವಿ, ಇವ್ರ ಜೊತೆ ಜಗಳ ಆಡಿದಷ್ಟು ಮತ್ತಷ್ಟು ಜಗಳ ಜಾಸ್ತಿ ಆಗುತ್ತೆ, ಪ್ಲೀಸ್ ಶಾರದವ್ರೆ ಅರ್ಥ ಮಾಡ್ಕೊಳ್ಳಿ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಇವ್ರು ಏನು ಬೇಕಾದರೂ ಅನ್ಲಿ, ಅದು ಯಾಕೆ ಸರ್ ತಳ್ಬೇಕಿತ್ತು ನಿಮ್ಮನ್ನ ಅಂತ ಅನ್ಬೇಕಾದ್ರೆ, ದಯವಿಟ್ಟು ತಾಳ್ಮೆಯಿಂದ ಇರಿ, ತಾಳ್ಮೆಯಿಂದ ಇದ್ರೆ ಎಷ್ಟೋ ಕೆಲವೊಮ್ಮೆ ಉತ್ತರ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ, ಕಾರ್ಪೊರೇಟರ್ನ ನೋಡಿಕೊಂಡು ಶಾರದಾ ತುಂಬ ಕೋಪ ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಬಾಡಿಗಾರ್ಡ್ ನಗಾಡ್ಕೊಂಡು ಒಳಗಡೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಜ್ಯೋತಿಕಾ ಬರ್ತಾಳೆ. ಬೇಕು ಅಂತ ಕಾರ್ಪೊರೇಟರ್ ಮನೆಗೆ ಬಂದು ಸಿದ್ದು ಶಾರದನ ನೋಡಿ, ಅಲ್ಲ ಸಿದ್ದು, ನೀನು ಯಾಕೆ ಇಲ್ಲಿ ನಿಂತಿದೀಯಾ, ಯಾರೋ ಮನೆ ಮುಂದೆ ನಿಂತ್ಕೊಳ್ಳೋ ಕರ್ಮ ನಿನಗೇನು ಬಂದಿದೆ ಅಂತ ಅಂದಾಗ, ಅಷ್ಟಕ್ಕೂ ನೀನು ಯಾಕೆ ಇಲ್ಲಿಗೆ ಬಂದೆ ಜೋ ಅಂತ ಕೇಳ್ತಿರ್ಬೇಕಾದ್ರೆ, ನಾವಿಲ್ಲಿರೋದು ನಿಮ್ಗೆ ಹೆಂಗೆ ಗೊತ್ತು ಜ್ಯೋತಿಕಾ ಅವರೇ ಅಂತ ಶಾರದಾ ಕೇಳ್ತಾ ಇರ್ತಾಳೆ. ನನಗೆ ಆರ್ತಿ ಹೇಳಿದ್ಲು ನಿಮ್ಮ ಫುಡ್ ಟ್ರಕ್ನ ಸೀಸ್ ಮಾಡಿದಾರಂತೆ, ಹಂಗಂತ ಆರ್ತಿ ಹೇಳಿದ್ಲು, ಅದಕ್ಕೋಸ್ಕರ ಬಂದೆ, ನನ್ನ ಸಹಾಯದ ಅವಶ್ಯಕತೆ ಏನಾದರೂ ಇರ್ಬೋದು ಅಂತ ಬಂದೆ ಅಂತ ಅಂದಾಗ, ನೋಡು ಜೋ, ನಿನ್ನ ಸಹಾಯದ ಅವಶ್ಯಕತೆ ನನಗಿಲ್ಲ, ಇಲ್ಲಿಂದ ಹೊರಟೋಗು ಅಂತ ಅಂದಾಗ, ಹಾಗೆಲ್ಲ ಅನ್ಬೇಡ ಸಿದ್ದು, ಮನೆ ಬಿಟ್ಟು ಬಂದಾಗಿಂದ ನೀವೆಷ್ಟು ಕಷ್ಟಪಡ್ತಿದ್ದೀರ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಯಾರ್ದಾದ್ರೂ ಇನ್ಫ್ಲೂಯೆನ್ಸ್ ಇದ್ದರೆ ತುಂಬ ಒಳ್ಳೇದು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಬಂದೆ. ಹಾಗೆ ನಿನಗೆ ಇನ್ನೊಂದು ವಿಷಯ ಗೊತ್ತಾ, ಈ ಬಡವ್ರನ್ನ ಕಂಡ್ರೆ ಜಗತ್ತೇ ಅಷ್ಟೇ ಈ ರೀತಿನೇ ನೋಡೋದು ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಜ್ಯೋತಿಕಾ ಬೇಕು ಅಂತ, ಬನ್ನಿ ನನಗೆ ತುಂಬ ಚೆನ್ನಾಗಿ ಗೊತ್ತು, ಇವರು ಪರಿಚಯ ಇದೆ, ನಾನು ಮಾತಾಡ್ತೀನಿ ನಿಮ್ಮ ಪರ, ಬನ್ನಿ ಹೋಗೋಣ ಅಂತ ಅನ್ಬೇಕಾದ್ರೆ ಶಾರದಾ ಹೋಗೋಣ ಸರ್ ಅಂತ ಅಂದಾಗ, ಸಿದ್ದು ಶಾರದಾ ಜ್ಯೋತಿಕಾ ಹೋಗೋಕೆ ಅಂತ ಹೋಗ್ತಾ ಇದ್ರೆ, ಅಷ್ಟೊತ್ತಿಗೆ ಕಾರ್ಪೊರೇಟರ್ ಬಾಡಿಗಾರ್ಡ್ ಬಂದೇ ಬಿಡ್ತಾನೆ. ಅಲ್ಲೋ ಎಕ್ಸ್ಕ್ಯೂಸ್ ಮೀ, ನೀವಿಬ್ರು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಅಂದಾಗ, ಜ್ಯೋತಿಕಾ ನನಗೆ ತುಂಬ ಪರಿಚಯ ಇದ್ದಾರೆ, ಇವರು ನನಗೆ ಬೇಕಾದವರು, ಅವ್ರ ಜೊತೆ ಮಾತಾಡಬೇಕು ಅಂತ ಅಂದಾಗ, ನೋಡಿ ಮೇಡಮ್, ನೀವು ದೊಡ್ಡ ಕಂಪನಿ ಓನರು, ನೀವು ಬೇಕಾದರೆ ಅಣ್ಣನ ಜೊತೆ ಮಾತಾಡೋಕೆ ಹೋಗಿ, ಇವ್ರನ್ನೆಲ್ಲ ಬಿಡಬಾರ್ದು ಅಂತ ಹೇಳಿದ್ದಾರೆ, ಆದಿ ಬೀದಿಲಿ ಹೋಗೋರೆಲ್ಲ ಅಣ್ಣನ ಮೀಟ್ ಮಾಡಬಾರ್ದು ಅಂತ ನಮಗೆ ಆರ್ಡರ್ ಆಗಿದೆ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಬಾಡಿಗಾರ್ಡ್ ಹೇಳ್ತಾ ಇರ್ತಾನೆ, ಮೇಡಮ್ ನೀವು ಬೇಕಾದರೆ ಒಳಗಡೆ ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಕೋಪ ಮಾಡ್ಕೊಂಡು, ಏನ್ರಿ ಅವಾಗಿಂದ ವೆಯ್ಟ್ ಮಾಡ್ತಿದ್ವಿ, ವೆಯ್ಟ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರಲ್ವಾ, ಇವಾಗ ಯಾಕೆ ಹಿಂಗೆ ಅಂತಿದ್ದೀರಾ ಅಂತ ಅಂದಾಗ, ಅಣ್ಣ ಪರ್ಮಿಷನ್ ಇಲ್ಲದೇ ಯಾರನ್ನೂ ಬಿಡಬೇಡ ಅಂತ ಹೇಳಿದ್ದಾರೆ, ನಾನು ಬಿಡಲ್ಲ ಕಣ್ರಿ ಅಂತ ಮತ್ತೆ ರ್ಯಾಶಾಗಿ ಮಾತಾಡ್ತಾ ಇದ್ರೆ, ಜ್ಯೋತಿಕಾ ಸಮಾಧಾನ ಮಾಡ್ಕೊಳ್ಳಿ, ನೋಡಿಸಿದ್ದು ನಿನ್ನ ಪರವಾಗಿ ನಾನು ಬರ್ತೀನಿ, ನೀನು ಇಲ್ಲೇ ಇರು ಅಂತ ಒಳಗಡೆ ಹೋಗ್ತಾ ಇರ್ತಾಳೆ. ಆದರೆ ಸಿಕ್ಕಾಬಟ್ಟೆ ಖುಷಿಯಿಂದ ಇವರಿಗಿಂತ ಪರಿಸ್ಥಿತಿ ಬಂತಲ್ಲ ಅಂತ ನಗಾಡ್ಕೊಂಡು ಕಾರ್ಪೊರೇಟ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಕಾರ್ಪೊರೇಟರು ತುಂಬ ಖುಷಿಯಿಂದ ಜ್ಯೂಸ್ ಕುಡ್ಕೊಂಡು, ಬನ್ನಿ ಮೇಡಮ್, ನಿಮಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಕರೆಕ್ಟ್ ಟೈಮಿಗೆ ಬಂದುಬಿಟ್ರಿ ಅಂತ ಅಂದಾಗ, ಈ ಜ್ಯೋತಿಕಾ ಅಂತ ಅಂದರೆ ಹಾಗೆ ಕರೆಕ್ಟ್ ಟೈಮಿಗೆ ಬಂದೇ ಬಿಡ್ತಾಳೆ ಅಂತ ಅಂದಾಗ, ಮೇಡಮ್ ಒಂದು ಗ್ಲಾಸ್ ಜ್ಯೂಸ್ ತೊಗೊಬನ್ನು ಅಂತ ಅಂದಾಗ ಜ್ಯೂಸ್ ತಂದು ಕೊಡ್ತಾನೆ. ಈ ಕಡೆ ಮಂಜು ಜ್ಯೂಸ್ ತಂದು ಕೊಟ್ಟಾಗ, ಥ್ಯಾಂಕ್ ಯು ಸೋ ಮಚ್ ಅಂತ ತುಂಬ ಖುಷಿ ಹೇಳ್ತಾ ಇರಬೇಕಾದ್ರೆ ಕಾರ್ಪೊರೇಟರ್ ಹೇಳ್ತಾ ಇರ್ತಾರೆ, ಏನು ಗೊತ್ತಾ ಮೇಡಮ್, ಸಿದ್ಧಾರ್ಥ ಸರ್ಗೆ ತುಂಬ ರೆಪ್ಯುಟೇಷನ್ ಇದೆ ಬಿಸ್ನೆಸ್ಸಲ್ಲಿ, ನನಗೇನು ತೊಂದರೆ ಆಗಲ್ವಾ ಅಂತ ಅಂದಾಗ, ಒಂದು ಟೈಮಲ್ಲಿ ಇತ್ತು, ಆದರೆ ಇವಾಗ ಅವನು ಬಿಸ್ನೆಸ್ಸಲ್ಲೇ ಇಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಸಿದ್ಧಾರ್ಥ ಅಸ್ತಿತ್ವ ಏನಿದ್ರು ಶಿವನಾರಾಯಣ ಮೊಮ್ಮಗ ಅನ್ನೋದು ಅಷ್ಟೇ ಇರೋದು, ಅವನಿಗೆ ಯಾವ ಬಿಸ್ನೆಸ್ಸಲ್ಲೂ ಸಹ ರೈಟ್ಸ್ ಇಲ್ಲ ಅಂತ ಅನ್ಬೇಕಾದ್ರೆ, ನನಗೆ ಸ್ವಲ್ಪ ಇವಾಗ ಸಮಾಧಾನ ಆಯಿತು ಅಂತ ಕಾರ್ಪೊರೇಟರ್ ಹೇಳ್ತಾ ಇರ್ತಾನೆ. ಅವ್ರು ಬಂದು ಎಷ್ಟೊತ್ತಾಯಿತು ಅಂತ ಅಂದಾಗ, ತುಂಬ ಹೊತ್ತಾಯಿತು ಮೇಡಮ್, ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದಾರೆ, ನಾನು ಡ್ರೈವರ್ಗೆ ಹೇಳಿದ್ದೆ ಬಿಡಬೇಡ್ರಿ ಅಂತ ಅಂದಾಗ, ಒಳ್ಳೆ ಕೆಲಸ ಮಾಡಿದಿರಾ,
ಪರ್ಫೆಕ್ಟಾಗಿ ಕೆಲಸ ಮಾಡಿದ್ದೀರಾ, ಐ ಆಮ್ ಸೋ ಹ್ಯಾಪಿ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಅವರ ಅಹಂಕಾರಕ್ಕೆ ಇವತ್ತು ಸರಿಯಾಗಿ ಪೆಟ್ಟು ಬಿತ್ತು ಅಂತ ಹೇಳ್ತಾ ಇದ್ರೆ ಈ ಕಡೆ ಶಾರದಾ ಸಿದ್ದು ತುಂಬ ಬೇಜಾರಿಂದ ಹೊರಗಡೆ ವೇಟ್ ಮಾಡ್ತಾ ಇರ್ತಾರೆ. ಹಾಗೆ ಕಾರ್ಪೊರೇಟರ್ ಹೇಳ್ತಾ ಇರ್ತಾನೆ, ಮೇಡಮ್ ಏನು ಮಾಡಲಿ ಅವ್ರನ್ನ ಮನೆ ಕಳಿಸ್ಬಿಡ್ಲಾ ಅಂತ ಅಂದಾಗ, ಇಷ್ಟು ಬೇಗ ಕರೆಸಿ ಮಾತಾಡಿ ಕಳಿಸ್ಬೇಡಿ, ನೀವು ಸಂಜೆ ಆದರೂ ಪರವಾಗಿಲ್ಲ ಅವ್ರು ಅಲ್ಲೇ ನಿಲ್ಲೋಗೆ ವೇಟ್ ಮಾಡಿಸಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಒಂದು ಹನಿ ನೀರು ಸಹ ನೀವು ಸಿಗಬಾರ್ದು, ಆ ರೀತಿ ಮಾಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಸಂಜೆ ಆದರೂ ಇದ್ರೂ ಸಹ ಏನು ಮಾಡೋದು ಮೇಡಮ್ ಅಂತ ಅನ್ಬೇಕಾದ್ರೆ ಒಂದ್ಸಲ ಕರೆಸಿ ಮಾತಾಡಿ, ಒಂದ್ಸಲ ಟ್ರಕ್ ಸೀಸ್ ಆದಮೇಲೆ ಮತ್ತೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅಂತ ಅಂದಾಗ, ನೀವು ಹೆಂಗೆ ಹೇಳ್ತೀರ ಹಂಗೆ ಹೇಳ್ತೀವಿ ಅಂತ ಕಾರ್ಪೊರೇಟರ್ ಹೇಳ್ತಾ ಇರ್ತಾರೆ. ಹಾಗೆ ಶಾರದಾ ಅಂತ ಇದ್ದಾಳಲ್ಲ, ಅವಳು ನನ್ನ ಎದುರುಗಡೆ ತುಂಬ ಮೆರಿತಾ ಇದ್ಲು, ಕಾದು ಕಾದು ಸಾಕಾಗಿ ಸುಸ್ತಾಗಿ ಬೀಳಬೇಕು, ಆ ರೀತಿ ಮಾಡಿ ಅಂತ ಅಂದಾಗ, ಸರಿ ಮೇಡಮ್ ಅಂತ ತುಂಬ ಖುಷಿಯಿಂದ ಜ್ಯೋತಿಕನ ಕಳಿಸ್ತಾ ಇದ್ರೆ ಜ್ಯೋತಿಕಾ ಸೈಲೆಂಟ್ ಆಗಿ ಈ ಕಡೆ ಸಿದ್ದು ಹತ್ರ ಬರ್ತಾ ಇರ್ತಾಳೆ. ಹಾಗೆ ಸಿದ್ದು ಹತ್ರ ಬಂದಾಗ ಐ ಆಮ್ ರಿಯಲಿ ಸಾರಿ ಸಿದ್ದು ಅಂತ ಅನ್ಬೇಕಾದ್ರೆ, ಯಾಕೆ ಜೋ ಏನಾಯ್ತು ಅಂತ ಅಂದಾಗ, ನೀನು ನಮ್ಮ ಬಗ್ಗೆ ಮಾತಾಡಲಿಲ್ವ ಅಂತ ಅಂದಾಗ, ನಾನು ಮಾತಾಡಿದೆ ಆದರೆ ಕಾರ್ಪೊರೇಟರು ಕಾಂಪ್ರಮೈಸ್ ಆಗ್ತಾ ಇಲ್ಲ, ನೀನೇನೋ ಡ್ರೈವರ್ ಜೊತೆ ಜಗಳ ಮಾಡ್ಕೊಂಡಂತೆ, ಅದಕ್ಕೆ ಅವರು ತುಂಬ ಕೋಪ ಮಾಡ್ಕೊಂಡಿದ್ದಾರೆ, ಯಾರ ಕಡೆ ಇನ್ಫ್ಲೂಯೆನ್ಸ್ ಬಂದರೂ ಸಹ ನಾನು ಕೇರ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ, ಐ ಆಮ್ ಸಾರಿ, ನಿನಗೆ ಭರವಸೆ ಕೊಟ್ಟು ಹೋಗಿದ್ದೆ ಆದರೆ ಎಲ್ಲ ನಿರಾಶೆ ಆಯಿತು ಅಂತ ಅಂದಾಗ ಶಾರದಾ ಸಿದ್ದುಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದ್ರೆ ಜ್ಯೋತಿಕನಿಗೆ ಒಳೊಳಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ಮಾತಾಡಿ ನಮ್ಮ ಪರವಾಗಿ ಇಲ್ಲಿವರೆಗೂ ಬಂದು ಮಾತಾಡ್ದಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂದಾಗ, ಪರವಾಗಿಲ್ಲ ನಾನು ನಿನ್ನ ಅತ್ತೆ ಮಗಳು ಆದರೆ ನಿನಗೇನು ಹೆಲ್ಪ್ ಮಾಡೋಕ್ಕಾಗಲಿಲ್ವಲ್ಲ ತುಂಬ ಬೇಜಾರಾಗ್ತಿದೆ ಅಂತ ಅಂದಾಗ, ಪರವಾಗಿಲ್ಲ ಬಿಡು ಜೋ ಅಂತ ಹೇಳ್ತಾ ಇರ್ತಾನೆ, ಇಲ್ಲಿ ನಿಂತ್ಕೊಂಡ್ರೆ ತುಂಬ ವೇಸ್ಟು ಸುಮ್ಮನೆ ಹೋಗ್ಬಿಡಿ ಅಂತ ಅಂದಾಗ, ಎಷ್ಟೊತ್ತಾದರೂ ಪರವಾಗಿಲ್ಲ ಕಾರ್ಪೊರೇಟರ್ನ ಮೀಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾ ಶಾರದಾ ಅಂತ ಜ್ಯೋತಿಕಾ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಶಾರದಾನ ಹೊರಗಡೆ ಕರ್ಕೊಬಂದ್ಬಿಟ್ಟು, ನೋಡ್ತಾ ಇದೆಯಲ್ಲ ಶಾರದಾ, ನೀನು ಎಷ್ಟು ಕಷ್ಟಪಟ್ಟು ಒದ್ದಾಡಿದ್ರು ಸಹ ನಿನ್ನ ಸ್ಥಾನ ಏನಿದ್ರು ಆಚೆ ಅಂದರೆ ಗೇಟಿಂದ ಆಚೆನೆ ಅಂದರೆ ಬೀದಿಲೇ ಬೀಳಬೇಕು, ಯಾವಾಗಲೂ ನಿನ್ನ ಸ್ಥಾನ ಇದೆ ಅಂತ ಅಂದಾಗ ಶಾರದನ್ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾರೆ, ಸಿದ್ದುನ ಮದುವೆ ಆಗಿ ಮಹಾರಾಣಿ ಥರ ಮೆರಿತೀನಿ ಅಂತ ಅನ್ಕೊಂಡಿದ್ಯಾ, ಆದರೆ ಇವಾಗ ಗೊತ್ತಾಯ್ತಾ ತಿಪ್ಪೆ ಯಾವತ್ತಿರೋದು ತಿಪ್ಪೆನೆ, ಅದನ್ನು ಮನೆ ಒಳಗೆ ಯಾವತ್ತೂ ಸಹ ಯಾರು ತೊಗೊಂಡೋಗಲ್ಲ ಅಂತ ಮಗು ಕೊಡ್ದಂಗೆ ಶಾರದಂಗೆ ಹೇಳ್ಬಿಟ್ಟು ಹೊರಟಾಗ್ತಾ ಇದ್ರೆ ಶಾರದಾ ಮಾತ್ರ ಏನು ಮಾತಾಡದೆ ಕಣ್ಣೀರು ಹಾಕೊಂಡು ನಿಂತ್ಕೋತಾಳೆ. ಹಾಗೆ ಶಾರದಾ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ನಿಜವಾಗ್ಲೂ ಜ್ಯೋತಿಕಾ ಅವರು ನಮ್ಮ ಬಗ್ಗೆ ಮಾತಾಡಕ್ಕೆ ಬಂದ್ರ ಯಾಕೆ ಹೆಂಗೆ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾರದಾನ ಹುಡ್ಕೊಂಡು ಸಿದ್ದು ಬರ್ತಾನೆ. ಅಲ್ಲ ಏನಾಯ್ತು ಶಾರದಾ ಅವರೇ, ಜ್ಯೋತಿಕಾ ಏನಾದ್ರೂ ಮಾತಾಡಿದ್ಲ ಅಂತ ಅನ್ಬೇಕಾದ್ರೆ, ಏನಾದರೂ ಅಂದ್ಲ ಅಂತ ಅನ್ಬೇಕಾದ್ರೆ ಏನಿಲ್ಲ ಅಂತ ಕಣ್ಣೀರಾಗ್ತಿದ್ರೆ ಸಿದ್ದುಗೆಲ್ಲ ಅರ್ಥ ಆಗಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ವಠಾರದಲ್ಲೆಲ್ಲರೂ ಸಹ ಸೇರಿಕೊಂಡು ಅನುಸೂಯನಿಗೆ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಇಬ್ಬರು ಹುಡುಗಿರು ಬರ್ತಾರೆ. ಇದೇನು ಅಮ್ಮಮ್ಮ ತಿಂಡಿ ಬಂಡಿ ಫುಡ್ ಟ್ರ್ಯಾಕ್ ಇಲ್ಲೇ ಇತ್ತಲ್ಲ, ಇವತ್ತು ಕಾಣ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಕೇಳ್ತಾ ಇರ್ತಾರೆ, ಇವತ್ತು ವ್ಯಾಪಾರ ಇಲ್ವಾ, ಇಲ್ಲೊಂದು ಫುಡ್ ಟ್ರ್ಯಾಕ್ ಇತ್ತಲ್ಲ ಏನಾಯಿತು ಆಂಟಿ ಅಂತ ಅನ್ಬೇಕಾದ್ರೆ ಅನುಸೂಯ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾಳೆ, ಏನಂತ ಹೇಳಿ ಅಮ್ಮ, ನಾವು ಈ ಥರ ತಿಂಡಿನ ಮಾಡ್ಕೊಂಡು ಬಂದರೆ ನಮ್ಮ ಫುಡ್ ಟ್ರ್ಯಾಕ್ನ ಕಾರ್ಪೊರೇಟರು ಮನೆ ಮುಂದೆ ತಗೊಂಡೋಗಿ ನಿಲ್ಲಿಸ್ಕೊಬಿಟ್ಟಿದ್ದಾರಂತೆ, ನಮಗೆ ತುಂಬ ಅಂದರೆ ತುಂಬ ಅನ್ಯಾಯ ಆಗ್ತಾ ಇದೆ, ನನ್ನ ಮಗಳು ಅಡುಗೆ ಕೇಳಕ್ಕೆ ಹೋದರು ಇನ್ನೂ ಬಂದಿಲ್ಲ ಅಂತ ಕಣ್ಣೀರಾಗ್ತಿರ್ಬೇಕು. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ, ನೋಡಿ ಫ್ರೆಂಡ್ ದೊಡ್ಡ ಅನ್ಯಾಯ ಆಗಿದೆ, ಈ ಥರ ಕಾರ್ಪೊರೇಟರು ಈ ಬಡವರಾಗಿರೋ ಈ ಸಿದ್ದು ಮತ್ತು ಶಾರದವರ ಫುಡ್ ಟ್ರಕ್ನ ಎತ್ತಾಕೊಂಡು ಹೋಗಿದ್ದಾರಂತೆ, ಅಸಲಿ ಬಣ್ಣ ಏನಿದೆ ಅಂತ ನೋಡೋಣ, ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ತೀರಿ ಅಂತ ಎಲ್ಲನೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಡೆ ಹುಡುಗಿರು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಹಾಗೆ ನೋಡಿ ನೀವು ಟೆನ್ಷನ್ ತಗೋಬೇಡಿ, ನಾವು ಇವಾಗ ಕಾರ್ಪೊರೇಟರ್ ಮನೆ ಹತ್ರ ಹೋಗ್ತೀವಿ ಅಂತ ಅವರಿಬ್ಬರು ಹುಡುಗಿರು ಕಾರ್ಪೊರೇಟರ್ ಮನೆ ಹತ್ರ ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ಮನೆಯಲ್ಲಿ ಪಾರಿಜಾತ ರೀಲ್ಸ್ ನೋಡ್ತಾ ಇರಬೇಕಾದ್ರೆ ಈ ಕಡೆ ಮೊಬೈಲಲ್ಲಿ ಅವ್ರದ್ದೇ ವಿಡಿಯೋ ಬರ್ತಾ ಇರುತ್ತೆ, ಸಿದ್ದು ಶಾರದವರ ಫುಡ್ ಟ್ರ್ಯಾಕು ಈ ಥರ ಕಾರ್ಪೊರೇಟರು ಮನೆ ಹತ್ರ ತೊಗೊಂಡೋಗಿದ್ದಾರಂತೆ, ಅವರಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ, ಏನಾಗಿದೆ ಅಂತ ನೋಡೋಣ ಅಂತ ಎಲ್ಲರೂ ಮಾತಾಡ್ತಿರ್ತಾರೆ. ನೋಡಿ ಅವಳಿಗೆ ತುಂಬ ಶಾಕ್ ಆಗಿ ಈ ಕಡೆ ಜ್ಯೋತಿಕನಿಗೆ ಕಾಲ್ ಮಾಡ್ತಾ ಇರ್ತಾಳೆ, ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಗ್ರಾನಿ, ಏನು ಕಾಲ್ ಮಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ರೀಲ್ಸ್ ತೆಗೆದು ನೋಡು, ನಾನು ನೋಡ್ತಾ ಇದ್ದೆ ಆ ಸಿದ್ದು ಶಾರದಾ ಫುಡ್ ಟ್ರ್ಯಾಕ್ ಬಗ್ಗೆ ಎಲ್ಲ ಬರ್ತಾ ಇದೆ, ಒಂದೇ ದಿನದಲ್ಲೇ ಇವರು ಇಷ್ಟು ಫೇಮಸ್ ಆಗಿದ್ದಾರೆ ಅಂತ ಅಂದಾಗ, ಬಿಡು ಗ್ರಾನಿ, ಬೀದಿಗೆ ಬಂದವರೆಲ್ಲ ಇದೇ ರೀತಿ ಫೇಮಸ್ ಆಗೋದು, ಬಂದರು ಬರ್ತಾರೆ, ನಮಗೆ ಒಳ್ಳೇದಾಯ್ತಲ್ಲ ಅಂತ ಅನ್ಬೇಕಾದ್ರೆ, ಏನು ಒಳ್ಳೇದಾಯಿತು, ನೀನು ಈ ರೀತಿ ಫೇಮಸ್ ಆಗೋ ಅವಾಗ ಶಿವನಾರಾಯಣ ನಿನ್ನ ನಂಬಿ ಇಡೀ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೀತಾರೆ, ಅವಾಗ ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ಬೋದು ಅಂತ ಅಂದಾಗ, ಈ ಜ್ಯೋತಿಕೆ ಇರಬೇಕಾದ್ರೆ ನೀವು ತಲೆ ಕೆಡಿಸ್ಕೋಬೇಡಿ, ಅದಕ್ಕೆಲ್ಲ ಇನ್ನೊಂದಿನ ಪ್ಲಾನ್ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಜ್ಯೋತಿಕೆ ಹೇಳ್ತಾ ಇರ್ತಾಳೆ, ನಾನು ಅದೇ ಐಡಿಯಾದಲ್ಲಿ ಇದ್ದೀನಿ ಅಂತ ಅನ್ಬೇಕಾದ್ರೆ, ಏನು ಐಡಿಯಾ ಮಾಡಿದೆ ಹೇಳು ಗೋಲ್ಡಿ ಅಂತ ಅನ್ಬೇಕಾದ್ರೆ, ನಾನೊಂದು ಲೊಕೇಶನ್ ಕಳಿಸ್ತೀನಿ, ಟೈಮ್ ವೇಸ್ಟ್ ಮಾಡಬೇಡಿ, ಬೇಗ ಬನ್ನಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಂತ ಅಂದಾಗ, ಸರಿ ಸರಿ ಆಯ್ತು ಕಳಿಸು, ನೀನು ಏನು ಮಾಡಿದ್ರು ನನಗೆ ತುಂಬಾ ಖುಷಿ, ನೀನು ಒಳ್ಳೇದನ್ನೇ ಮಾಡಿರ್ತೀಯ ಅಂದ್ಬಿಟ್ಟು ಪಾರಿಜಾತನೂ ಸಹ ಅವಳ ಜೊತೆ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಶಾರದಾ ಕಾರ್ಪೊರೇಟರ್ ಇನ್ನೂ ಕರ್ಲಿಲ್ವಲ್ಲ ಅಂತ ಮನೆ ಮುಂದೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಅಷ್ಟೊತ್ತಿಗೆ ಕಾರ್ಪೊರೇಟರು ಬಾಡಿಗಾರ್ಡ್ ಬರ್ತಾನೆ, ಬಂದ್ಬಿಟ್ಟು ಏನು ಅಣ್ಣ ದೊಡ್ಡ ಮನ್ಸು ಮಾಡಿದ್ದಾರೆ, ನಿಮ್ಮ ಫುಡ್ ಟ್ರ್ಯಾಕ್ನ ವಾಪಸ್ ಕೊಡ್ತಾರಂತೆ, ಆದರೆ ಒಂದು ಕಂಡೀಷನ್ ಅಂತ ಅಂದಾಗ ಸಿದ್ದು ಶಾರದಾ ಹೇಳ್ತಾ ಇರ್ತಾರೆ, ಏನು ಕಂಡೀಷನ್ ಅಂತ ಅಂದಾಗ, ನಿಮಗೆ ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ಅಂತ ಅಂದಾಗ, 5,000-6,000 ಆಗುತ್ತೆ, ಹಬ್ಬ ಇದ್ದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನ್ಬೇಕಾದ್ರೆ, ಹಾಗಾದರೆ ತಿಂಗಳಿಗೆ 3,500 ರೂಪಾಯಿ ಅಣ್ಣನಿಗೆ ಅಂತ ಎತ್ತಿಡಬೇಕು ಅಂತ ಅಂದಾಗ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ.
ಏನು ಒಂದು ದಿನಕ್ಕೆ 3,500 ರೂಪಾಯಿ ಅಂತ ಕೊಟ್ಟರೆ ತಿಂಗಳನ್ಗಟ್ಟಲೆ ಲಕ್ಷಾಂತರ ರೂಪಾಯಿ ನಾವು ಅವರಿಗೆ ಕೊಡಬೇಕಲ್ಲ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ, ಇದು ಅಣ್ಣನ ಏರಿಯಾ ನೀವು ಕೊಡಲೇಬೇಕು ಅಂತ ಅನ್ಬೇಕಾದ್ರೆ ಮತ್ತೆ ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ನಾವು ಕಷ್ಟಪಟ್ಟು ದುಡಿತೀವಿ, ಹಾಗೆ ದಿನಸಿ ತರಕಾರಿ ಸಾಲ ಸೂಲ ಅಂತ ಎಲ್ಲ ಮಾಡಿದ್ದೀವಿ, ಅದಕ್ಕೆಲ್ಲ ಬೇಕು, ಅದಕ್ಕೂ ದುಡ್ದಿದ್ದು ಅರ್ಧಷ್ಟು ಇವರಿಗೆ ಕೊಡೋಕ್ಕೆ ನಾವೇ ಕೊಡಬೇಕು ಅಂತ ಕೇಳ್ತಿರ್ಬೇಕಾದ್ರೆ, ಇದು ಅಣ್ಣನ ಏರಿಯಾ, ಜಾಸ್ತಿ ಮಾತಾಡಿದರೆ ನಿಮ್ಮ ಫುಡ್ ಟ್ರ್ಯಾಕ್ನೇ ಕೊಡಲ್ಲ ಅಂತ ವಾರ್ನ್ ಮಾಡ್ತಾ ಇರ್ತಾನೆ. ಹಾಗೆ ಕಾರ್ಪೊರೇಟರ್ ಅಸಿಸ್ಟೆಂಟೇ ಹೇಳ್ತಾ ಇರ್ತಾನೆ, ಅಣ್ಣನಿಗೆ ಕಪ್ಪ ಕೊಡಲೇಬೇಕು, ಇಲ್ಲ ಅಂತಂದರೆ ಇಲ್ಲಿಂದ ತೊಲಗಿ ಅಂತ ಅಂದಾಗ, ನಾವ್ಯಾಕ್ರಿ ಹೋಗಬೇಕು, ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ತಿದ್ದೀವಿ, ನಿಮಗೆ ಯಾಕ್ರಿ ಕೊಡಬೇಕು, ನಿಮ್ಮ ಅಣ್ಣನ ಜೊತೆ ನಾವೇ ಮಾತಾಡ್ತೀವಿ ಡೈರೆಕ್ಟಾಗಿ, ಕರೀರಿ, ನಮ್ಮ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ ಅಂತ ಅಂದಾಗ, ಅಣ್ಣ ಬ್ಯುಸಿ ಆಗಿದ್ದಾರೆ ಕರೆಯಲ್ಲ ಅಂತ ಅನ್ಬೇಕಾದ್ರೆ, ನ್ಯಾಯಕ್ಕಾಗಿ ಬಂದಿದ್ದೀವಿ, ನಾವೇನು ಮಾನ ಮರ್ಯಾದೆ ಇಲ್ದಲೇ ಬಂದಿಲ್ಲ, ಕರೀರಿ ಅಂತ ಶಾರದಾ ಕೋಪದಿಂದ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ ತುಂಬ ಕೋಪ ಮಾಡ್ಕೊಂಡು, ನನಗೆ ನಿಮ್ಮ ಯಾರು ಪರ್ಮಿಷನ್ ಬೇಕಾಗಿಲ್ಲ ಅಂತ ಕಾರ್ಪೊರೇಟರ್ನ ಮೀಟ್ ಮಾಡೋಕ್ಕೆ ಒಳಗಡೆ ಬಂದಾಗ ಕಾರ್ಪೊರೇಟರು ಶಾಕ್ ಆಗಿಬಿಡ್ತಾನೆ, ಯಾರಮ್ಮ ಇವ್ರನ್ನ ಬಿಟ್ಟಿದ್ದು, ಯಾಕೆ ಬಿಟ್ಟೆ ಅಂತ ಬೈತಿರ್ಬೇಕಾದ್ರೆ, ಅಣ್ಣ ನಾನು ಬಿಡಲಿಲ್ಲ ಇವರೇ ಬಂದರು ಅಂತ ಅಂದಾಗ, ಯಾರನ್ನ ಹೇಳಿ ಕೇಳಿ ಬಂದ್ರಿ ಅಂತ ಅಂದಾಗ, ನಿಮ್ಮ ಡ್ರೈವರ್ ಪರ್ಮಿಷನ್ ತೊಗೊಂಡು ಬರೋ ರೈಟ್ಸು ನನಗಿಲ್ಲ, ಹಾಗೆ ನಾನು ಬರೋ ಅವಶ್ಯಕತೆಯೂ ಇಲ್ಲ, ನಮ್ಮ ಹೊಟ್ಟೆ ಮೇಲೆ ನೀವು ಹೊಡಿತಿದ್ರಲ್ಲ, ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಶಾರದಾ ಆವಾಜ್ ಆಗ್ತಾರೆ. ಹಾಗೆ ಅವಳ ಆವಾಜಿಗೆ ಶಾಕ್ ಆಗಿ ಕಾರ್ಪೊರೇಟರ್ ಅವಳು ನೋಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.